ಹೀಗೆ ಹಸಿರು ಹೊದ್ದು ಸುಂದರವಾಗಿದ್ದಂಥ ಭೂಪ್ರದೇಶ ಅದು. ಪ್ರವಾಸಿಗರು ಸಿನಿಮಾ ಮಂದಿ ಶೂಟಿಂಗ್ ಆಗಿಯೇ ಅಲ್ಲಿಗೆ ತೆರಳುತ್ತಾ ಇದ್ರು. ಆದರೆ ಪ್ರವಾಸಿಗರ ಸ್ವರ್ಗವಾಗಿದ್ದ ಕೇರಳದ ವಯನಾಡು ರಣಭಯಂಕರವಾಗಿ ಕಾಣಿಸ್ತಾ ಇದೆ. ಒಂದೊಂದು ದೃಶ್ಯ ನೂರಾರು ನೋವಿನ ಕಥೆಗಳನ್ನು ಹೇಳ್ತಾ ಇದೆ. ಸ್ಮಶಾನ ಸದೃಶ ಬೆಟ್ಟಗುಡ್ಡ, ಅವಶೇಷಗಳಡಿ ಬೆಟ್ಟದ ಜೀವಗಳಿಗೆ ಶೋಧ. ರಕ್ಷಣಾ ಕಾರ್ಯಕ್ಕಾಗಿ ಬ್ರಿಡ್ಜ್. ಕೇರಳದ ವಯನಾಡಿನ ದುರಂತ ಸಂಭವಿಸಿ ಇಂದಿಗೆ 4 ದಿನ. ಕೇರಳದ ಈ ಸ್ಥಿತಿ ಕಂಡ್ರೆ ಮರುಕ ಹುಟ್ಟುತ್ತೆ. ಕುಸಿದ ಭೂಮಿ ದೃಶ್ಯ 1. 2 ದಿನಕ್ಕೆ ತಲೆ ಎತ್ತಿ ನಿಂತ ಬ್ರಿಡ್ಜ್. ಕೇರಳದ ವಯನಾಡಿನಲ್ಲಿ ಆದಂತಹ ಈ ಒಂದು ಭೀಕರ ಭೂಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಕ್ಷಣಾ ಕಾರ್ಯಾಚರಣೆ 4ನೇ ದಿನವೂ ಕೂಡ ಮುಂದುವರೆದಿದೆ. ಸದ್ಯಕ್ಕೆ ಚೂರಲ್ಮಲ ಬಳಿ ಇರುವಂತಹ ಈ ಒಂದು ಬ್ರಿಡ್ಜ್ ಏನಿದೆ, ಆರ್ಮಿ ನಿರ್ಮಾಣ ಮಾಡಿದಂತಹ ಬ್ರಿಡ್ಜ್ ಏನಿದೆ, ಈ ಬ್ರಿಡ್ಜ್ ಮೇಲೆ ಇವತ್ತು ಟ್ರಕ್ ಸೇರಿದಂತೆ ಎಲ್ಲ ರಕ್ಷಣಾ ಕಾರ್ಯಾಚರಣೆ ಮಾಡುವಂತಹ ವಾಹನಗಳು ಕೂಡ ಇವತ್ತು ಇಲ್ಲೇ ಸಾಗಿ ಈ ಮುಂಡಕೈಗೆ ಹೋಗಿ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಸೇನಾ ಸಾಮರ್ಥ್ಯಕ್ಕೆ ಬ್ರಿಡ್ಜ್ ಸಾಕ್ಷಿ. ಸಂಪೂರ್ಣ ಕೊಚ್ಚಿ ಹೋಗಿದ್ದ ಊರಲ್ಲಿ ಚೂರಲ್ಮಲ ಮುಂಡಕೈ ಸಂಪರ್ಕಿಸಲು ಬರೀ 2 ದಿನದಲ್ಲಿ ಸೇತುವೆ ತಲೆ ಎತ್ತಿದೆ. ಭಾರೀ ವಾಹನಗಳು ಕೂಡ ಇದರ ಮೇಲೆ ಸಂಚರಿಸಬಹುದು. 2,000ಕ್ಕೂ ಅಧಿಕ ಸಿಬ್ಬಂದಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ. ಚೂರಲ್ಮಲದಿಂದ ಮುಂಡಕೈ ಕಡೆ ಹೋಗುವ ಪ್ರತಿಯೊಬ್ಬರ ಮಾಹಿತಿಯನ್ನ ಸೇನೆ ಪಡಿತಾ ಇದೆ. ಅಲ್ಲಿಂದ ವಾಪಸ್ ಬರುವವರನ್ನು ಲೆಕ್ಕ ಹಾಕಲಾಗುತ್ತೆ. ಆದರೆ ಬೆಳಿಗ್ಗೆ ಒಂದಿಷ್ಟು ಮಳೆಯಾಗಿ ರಕ್ಷಣಾ ಕಾರ್ಯಕ್ಕೆ ಅಡೆತಡೆಯಾಗಿತ್ತು. 4ನೇ ದಿನದ ಈ ಒಂದು ಕಾರ್ಯಾಚರಣೆ ಆರಂಭವಾಗಿದೆ. ಇವತ್ತು ಸಂಜೆವರೆಗೂ ಕೂಡ ಈ ಕಾರ್ಯಾಚರಣೆ ಮುಂದುವರಿಯುತ್ತೆ. ಮುಂಡಕೈನಲ್ಲಿ ಬಾಕಿಯಾಗಿರುವಂಥವರ ರಕ್ಷಣಾ ಕಾರ್ಯಾಚರಣೆ ಮತ್ತೆ ಅಲ್ಲಿ ಇನ್ನೂ ಕೂಡ ಮೃತದೇಹಗಳ ಹುಡುಕಾಟ ಕೂಡ ಆಗ್ತಾ ಇರುವಂಥದ್ದು. ಅಂಥ ಕಡೆ ಮೃತದೇಹ ಸಿಕ್ಕಿದ್ರೆ ಅವನ್ನ ಆಸ್ಪತ್ರೆಗೆ ಸಾಗಿಸುವಂಥ ಕೆಲಸ, ಮತ್ತೆ ಅಲ್ಲಿ ಬಾಕಿಯಾಗಿರುವಂಥವರಿಗೆ, ಸುತ್ತಮುತ್ತಲಿನ ಮನೆಗಳಲ್ಲಿ ಬಾಕಿಯಾಗಿರುವಂಥವರಿಗೆ ಆಹಾರ ಮತ್ತು ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕೆ ಎಲ್ಲ ರೀತಿಯ ಕಾರ್ಯಾಚರಣೆ ಕೂಡ ಇಲ್ಲಿ ಆಗ್ತಾ ಇರುವಂಥದ್ದು. ಕುಸಿದ ಭೂಮಿ ದೃಶ್ಯ 2. ಸ್ಮಶಾನವಾಗಿ ಮಾರ್ಪಟ್ಟ ಪ್ರವಾಸಿಗರ ಸ್ವರ್ಗ. ಕೇರಳದ ವಯನಾಡು ಅಂತ ಹೇಳಿದರೆ ಅದು ಪ್ರವಾಸಿಗರ ಸ್ವರ್ಗ. ಇಲ್ಲಿಗೆ ಬರಬೇಕು ಅಂತ ಹೇಳಿ ಪ್ರತಿಯೊಬ್ಬ ಪ್ರವಾಸಿಗನು ಅನ್ಕೊಂಡಿರ್ತಾನೆ. ಇಲ್ಲಿ ಕೇವಲ ಪ್ರವಾಸಿಗರು ಮಾತ್ರ ಅಲ್ಲ, ಈ ಒಂದು ರಮಣೀಯವಾದ ಪ್ರದೇಶದಲ್ಲಿ ಸಿನಿಮಾ ಶೂಟಿಂಗ್ಗಳು ಕೂಡ ಯಾವಾಗಲೂ ನಡೀತಾ ಇತ್ತು. ಅಂದರೆ ಹಿಂದಿ ಇರ್ಬೋದು, ಕನ್ನಡ, ಬೇರೆ ಬೇರೆ ಭಾಷೆಯ ಸಿನಿಮಾಗಳು ಕೂಡ ಇಲ್ಲಿ ಶೂಟಿಂಗ್ ಯಾವಾಗಲೂ ಕೂಡ ಇಲ್ಲಿ ನಡೀತಾ ಇತ್ತು. ಮತ್ತು ಎಲ್ಲ ಕೂಡ ಟೂರಿಸ್ಟ್ಗಳು ಕೂಡ ಇಲ್ಲಿಗೆ ಬಂದು ಈ ಒಂದು ಇಂಥ ಟೀ ಎಸ್ಟೇಟ್ ಮತ್ತು ಹಿಲ್ ಸ್ಟೇಷನ್ಗಳು ಏನಿದೆ ಇಂಥ ಕಡೆ ಅವರು ಒಂದು ಫೋಟೋ ಕ್ಲಿಕ್ಸುವಂಥ ಕೆಲಸ ಇರ್ಬೋದು. ಮತ್ತು ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದ್ದ ವಯನಾಡು ಈಗ ನರಕ ಸದೃಶ. ಮಾನ್ಸೂನ್ನಲ್ಲಿ ಬಹುತೇಕ ಎಲ್ಲಾ ಭಾಷೆ ಸಿನಿಮಾಗಳ ಚಿತ್ರೀಕರಣವಾಗ್ತಿದ್ದ ಜಾಗವಿದು. ಮಳೆಯಲ್ಲಿ ಪ್ರಕೃತಿ ಸೊಬಗನ್ನ ಸೆರೆ ಹಿಡಿಯಲು ರಸ್ತೆಗಳಲ್ಲಿ ಔಟ್ಡೋರ್ ಯೂನಿಟ್ ವಾಹನಗಳು ನಿಂತಿರ್ತಿದ್ವು. ಆದ್ರೀಗ ಪ್ರವಾಸಿಗರಿಲ್ಲದೆ ರಸ್ತೆಗಳು ಬಿಕ್ಕುವಂತಿವೆ. ಎಲ್ಲೆಡೆ ನೀರವ ಮೌನ. ಔಟ್ಡೋರ್ ಯೂನಿಟ್ ಬದಲು ಆಂಬ್ಯುಲೆನ್ಸ್. ಸಿನಿಮಾ ಸ್ಟಾರ್ಸ್ ಓಡಾಡುತ್ತಿದ್ದ ಕಡೆ ರಕ್ಷಣಾ ಸಿಬ್ಬಂದಿ ಕಾಣಿಸ್ತಿದ್ದಾರೆ. ಕಂಪ್ಲೀಟ್ ಆಗಿ ಚಿತ್ರಣ ಚೇಂಜ್ ಆಗಿರುವಂಥದ್ದು. ಈ ಭಾಗದಲ್ಲಿ ಯಾವಾಗಲೂ ಸಂತೋಷ ಇರ್ತಾ ಇತ್ತು, ಈ ಭಾಗದಲ್ಲಿ ಯಾವಾಗಲೂ ಖುಷಿ ಮತ್ತು ಉಲ್ಲಾಸ ಇರ್ತಾ ಇತ್ತು. ಅಂತಹ ಒಂದು ಪ್ರದೇಶದಲ್ಲಿ ಇವಾಗ ದುಃಖ ಮಡುಗಟ್ಟಿರುವಂಥದ್ದು. ಕುಸಿದ ಭೂಮಿ ದೃಶ್ಯ 3. ದೈತ್ಯ ಬಂಡೆಗಳಿಂದಲೇ ಬಹುಪಾಲು ದುರಂತ. ವಯನಾಡು ಭೂಕುಸಿತ ದುರಂತದಲ್ಲಿ ಬಂಡೆಗಳು, ಎಷ್ಟು ಗಾತ್ರದ ಬಂಡೆಗಳು ಬಂದಿದ್ವು ಅನ್ನೋದನ್ನ ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಆಗಲ್ಲ. ಇಲ್ಲೊಂದು ಬಂಡೆಯಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಇದಕ್ಕಿಂತಲೂ ದೊಡ್ಡ ಬಂಡೆಗಳು ಕೂಡ ಇಲ್ಲಿಗೆ ಬಂದಿದೆ. ಆದರೆ ಇಂತಹ ಸೈಜ್ ಇರುವಂತಹ ಬಂಡೆಗಳು ಕೂಡ ಗಂಟೆಗೆ 80ರಿಂದ 100 ಕಿಲೋಮೀಟರ್ ವೇಗದಲ್ಲಿ ಬಂದಿದೆ ಅಂತ ಹೇಳಿ ಈಗ ಅಂದಾಜಿಸಲಾಗಿದೆ. ಇಲ್ಲಿ ನೋಡಿ, ಈ ಗಜಗಾತ್ರದ ಬಂಡೆಗಳನ್ನ ಒಂದ್ಸಾರಿ ನೋಡಿ. ಇಂಥ ಬಂಡೆಗಳು ಮನೆ, ಗಿಡ, ಮರ ಸೇರಿ ಜನವಸತಿ ಪ್ರದೇಶದ ಮೇಲೆ ಎರಗಿದ್ರೆ ಆ ಪರಿಸ್ಥಿತಿ ಹೇಗಿರುತ್ತೆ? ನೀವು ಇಮ್ಯಾಜಿನ್ ಮಾಡಿಕೊಂಡಂತೆಯೇ ಇಂಥ ದೈತ್ಯ ಬಂಡೆಗಳೇ ಭೂಕುಸಿತ ದುರಂತಕ್ಕೆ ಕಾರಣವಾಗಿವೆ. ಪಶ್ಚಿಮ ಘಟ್ಟಗಳ ಬೆಟ್ಟಗಳ ಸಾಲಿನಿಂದ ಗಂಟೆಗೆ 100 ಕಿಲೋಮೀಟರ್ ಸ್ಪೀಡ್ನಲ್ಲಿ ಬಂಡೆಗಳು ಅಪ್ಪಳಿಸಿವೆ. ಪ್ರವಾಹದಲ್ಲಿ ಇವೆಲ್ಲ ಕೊಚ್ಚಿ ಹೋಗಿ ಡಿಕ್ಕಿ ಹೊಡೆದ ಪರಿಣಾಮ ಮನೆಗಳೆಲ್ಲ ಛಿದ್ರವಾಗ್ಬಿಟ್ಟಿವೆ. ಈ ರೀತಿ ಬಂಡೆಗಳು, ಮರದ ದಿಮ್ಮಿಗಳು ವೇಗವಾಗಿ ಬಂದು ಮನೆಗಳಿಗೆ, ಜನವಸತಿ ಪ್ರದೇಶಗಳಿಗೆ ನುಗ್ಗಿದಾಗ ಉಂಟಾದಂತಹ ಸಾವು ನೋವುಗಳು ಇಷ್ಟು ಪ್ರಮಾಣದಲ್ಲಿ ಸಾವಿನ ಸಂಖ್ಯೆ ಏರ್ಲಿಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಕುಸಿದ ಭೂಮಿ ದೃಶ್ಯ 4. ಸ್ವಲ್ಪದರಲ್ಲೇ ದೊಡ್ಡ ಟೀ ಫ್ಯಾಕ್ಟರಿ ಬಚಾವ್. ಮುಂಡಕೈ ಪ್ರದೇಶದಲ್ಲಿ ಭೂಕುಸಿತ ಹೇಗಾಯಿತು ಅಂತ ಹೇಳಿ ನಾನು ತೋರಿಸ್ತಾ ಹೋಗ್ತೀನಿ. ಈ ಥರ ಒಂದು ಸುಂದರವಾದ ಟೀ ಎಸ್ಟೇಟ್. ಸೊ ಈ ಭಾಗದಲ್ಲಿ ಟೀ ಎಸ್ಟೇಟ್ ಏನಿದೆ, ಇದರ ಪಕ್ಕದಲ್ಲಿ ನೋಡ್ಬೋದಾಗಿದೆ ಯಾವ ರೀತಿ ಕುಸಿತ ಉಂಟಾಗಿರುವಂಥದ್ದು ಅಂತೇಳಿ. ಅಂದರೆ ಇದೇ ರೀತಿ ಇದ್ದಂತಹ ಒಂದು ಟೀ ಎಸ್ಟೇಟ್ನ ಗುಡ್ಡ ಏನಿತ್ತು, ಆ ಒಂದು ಗುಡ್ಡ ಕುಸಿದಂಥ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಇಲ್ಲಿಗೆ ದೊಡ್ಡ ದೊಡ್ಡ
ಬಂಡೆಗಳು, ಮರಗಳು ಎಲ್ಲವೂ ಕೂಡ ಕೊಚ್ಕೊಂಡು ಬಂದಿರುವಂಥದ್ದು. ಇಲ್ಲಿನ ಸಂಪೂರ್ಣ ಪ್ರದೇಶ ಚಹಾ ತೋಟಗಳಿಂದ ಆವೃತವಾಗಿದೆ. ಇಲ್ಲೇ ಪಕ್ಕದಲ್ಲೇ ಒಂದು ದೊಡ್ಡ ಟೀ ಫ್ಯಾಕ್ಟರಿ ಕೂಡ ಇದೆ. ಅಕ್ಕಪಕ್ಕ ಕಾರ್ಮಿಕರು ಮನೆಗಳನ್ನ ಕಟ್ಕೊಂಡು ವಾಸವಾಗಿದ್ರು. ಅವರೆಲ್ಲ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಆದ್ರೆ ಟೀ ಫ್ಯಾಕ್ಟರಿ ಸ್ವಲ್ಪದರಲ್ಲೇ ಬಚಾವಾಗಿದೆ. ಇದೇ ಫ್ಯಾಕ್ಟರಿಯಿಂದ 1 ಕಿಲೋಮೀಟರ್ ದೂರದಲ್ಲೇ ಭೂಕುಸಿತವಾಗಿದ್ದು ಆವತ್ತು ಕಾರ್ಮಿಕರು ಕೆಲಸ ಮಾಡ್ತಿದ್ರು. ಟೀ ಫ್ಯಾಕ್ಟರಿ ಸಮೀಪದವರೆಗೂ ಪ್ರವಾಹ ನುಗ್ಗಿ ಬಂದಿತ್ತು. ಈ ಭಾಗದಲ್ಲಿ ಒಂದು ಟೀ ಎಸ್ಟೇಟ್ ಕೂಡ ಇರುವಂಥದ್ದು. ಅಂದರೆ ಇಲ್ಲಿ ಟೀ ಎಸ್ಟೇಟ್ ಏನಿದೆ, ಸೊ ಟೀ ಎಸ್ಟೇಟ್ ಭಾಗದಲ್ಲಿ ಪಕ್ಕದಲ್ಲಿರುವಂಥ ಟೀ ಫ್ಯಾಕ್ಟ್ರಿ. ಸೊ ಈ ಒಂದು ಟೀ ಫ್ಯಾಕ್ಟ್ರಿ ಏನಿತ್ತು, ಇಲ್ಲಿಗೆ ಬರ್ತಾ ಇದ್ದಂತಹ ಕಾರ್ಮಿಕರು ಇಲ್ಲೇ ಸಾಕಷ್ಟು ಮನೆ ಮಾಡ್ಕೊಂಡು ಇದ್ದಿದ್ದಂಥದ್ದು. ಸೊ ಈ ಸಂದರ್ಭದಲ್ಲಿ ಅವರು ಕೂಡ ಮನೆಯಲ್ಲೇ ರಾತ್ರಿ ಮಲಗಿದ್ರು. ಮತ್ತು ಇದೇ ರೀತಿ ಟೀ ಫ್ಯಾಕ್ಟ್ರಿಗಳು ಸಾಕಷ್ಟು ಇದೆ. ಸೊ ಅಲ್ಲೆಲ್ಲರೂ ಕೂಡ ಇದ್ದಂತಹ ಕಾರ್ಮಿಕರು ಈಗ ಸಾಕಷ್ಟು ಜನ ಮೃತಪಟ್ಟಿರುವಂಥದ್ದು. ಅಂದರೆ ಏನು ಜನರ ಡೆನ್ಸಿಟಿ ಜಾಸ್ತಿ ಇತ್ತು ಅಂತ ಹೇಳಿದರೆ ಇಲ್ಲಿ ವಾಸುವ ಪ್ರಮಾಣ ಜಾಸ್ತಿ ಇತ್ತು. ಸೊ ಆದ್ದರಿಂದ ಗುಡ್ಡ ಕುಸಿದಿದ್ದಂಥದ್ದು ಸಂಪೂರ್ಣವಾಗಿ ಟೀ ಎಸ್ಟೇಟ್ ಮೇಲೆ ಮತ್ತು ಪಕ್ಕದಲ್ಲಿ ಹರಿತಾ ಇದ್ದಂತಹ ನದಿಯ ಮೇಲೆ ಬಂದಿರುವಂಥದ್ದು. ಇವೆಲ್ಲ ದೃಶ್ಯಗಳನ್ನ ನೋಡ್ತಿದ್ರೆ ವಯನಾಡಿನ ಭೀಕರತೆ ಎಷ್ಟಿದೆ ಅಂತ ಕಣ್ಣಿಗೆ ರಾಚುತ್ತೆ. ಅಲ್ಲದೆ ಪ್ರಕೃತಿ ಮುಂದೆ ಮನುಷ್ಯ ಎಷ್ಟು ಸಣ್ಣವನು ಅಂತಲೂ ತಿಳಿಯುತ್ತೆ. ಕೇರಳದ ವಯನಾಡಿನಿಂದ ಪೃಥ್ವಿರಾಜ್, TV9.